ಸವಿತಾ ಮಹರ್ಷಿಗಳ ದಿನಾಚರಣೆ ಸಮಾಜದ ಏಕತಾ ಸಭೆ. ಸಮಾಜದ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಒಟ್ಟಾಗಿ ಕಾರ್ಯನಿರ್ವಹಿಸುವ ಸಂಕಲ್ಪ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಾಲೂಕಾ ಆಡಳಿತ ಹಾಗೂ ಸವಿತಾ ಸಮುದಾಯದ ಸಹಯೋಗದಲ್ಲಿ ಸವಿತಾ ಮಹರ್ಷಿಗಳ ದಿನಾಚರಣೆಯನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಖ್ಯಾತ ಪತ್ರಕರ್ತ, ಕನ್ನಡ ಸಂಪಿಗೆ ಪತ್ರಿಕೆಯ ಸಂಪಾದಕ ತಿಪ್ಪೇಸ್ವಾಮಿ ಅವರು ಸವಿತಾ ಮಹರ್ಷಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು. ಸವಿತಾ ಸಮಾಜವು ಹಿಂದೂ ಧರ್ಮದ ಮೂಲ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಆಧಾರವಾಗಿ ಹೊಂದಿರುವ ಚಿಕ್ಕದು ಆದರೆ ಮಹತ್ವದ ಸಮುದಾಯವಾಗಿದೆ. ಇತಿಹಾಸದ ವಿವಿಧ ಹಂತಗಳಲ್ಲಿ ರಾಜಕೀಯ ಹಾಗೂ ಶೈಕ್ಷಣಿಕವಾಗಿ ತಕ್ಕಮಟ್ಟಿನ ಅವಕಾಶಗಳು ಲಭಿಸಿದೆ. ಸಮಾಜ ಕುಂಠಿತಗೊಂಡಿರುವುದು ನೋವಿನ ಸಂಗತಿ. ಆದರೂ ಸವಿತಾ ಸಮಾಜದವರು ತಮ್ಮ ಸಾಂಪ್ರದಾಯಿಕ ಕ್ಷೌರಿಕ ವೃತ್ತಿಯನ್ನು ಗೌರವದಿಂದ ನಿರ್ವಹಿಸುತ್ತಾ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದು ಸಮಾಜದ ದೈನಂದಿನ ಜೀವನದಲ್ಲಿ ಅನಿವಾರ್ಯ ಪಾತ್ರ ವಹಿಸುತ್ತಿದ್ದಾರೆ. ಸವಿತಾ ಸಮಾಜದ ಸೇವೆ ಇಲ್ಲದೆ ಜನಸಾಮಾನ್ಯರ ಜೀವನದಲ್ಲಿ ಅನೇಕ ಅಡಚಣೆಗಳು ಎದುರಾಗುತ್ತದೆಂಬುದನ್ನು ಎಲ್ಲರೂ ಅರಿಯಬೇಕು. ಈ ಹಿನ್ನೆಲೆಯಲ್ಲಿ ಸವಿತಾ ಸಮಾಜವು ಎಲ್ಲ ಸಮುದಾಯಗಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿ ಪರಸ್ಪರ ಸಹಕಾರ ಮತ್ತು ಸೌಹಾರ್ದತೆಯೊಂದಿಗೆ ಸಮಾಜದ ಸಮಗ್ರ ಪ್ರಗತಿಗಾಗಿ ಹಗಲಿರುಳು ಶ್ರಮಿಸುತ್ತಿದೆ. ಇಂತಹ ದಿನಾಚರಣೆಗಳು ಕೇವಲ ಆಚರಣೆಗಷ್ಟೇ ಸೀಮಿತವಾಗದೆ ಗುರುಗಳ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸಮಾಜವನ್ನು ಬಲಿಷ್ಠಗೊಳಿಸುವ ದಿಕ್ಕಿನಲ್ಲಿ ಮುನ್ನಡೆಯಬೇಕು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸವಿತಾ ಸಮುದಾಯದ ಅಧ್ಯಕ್ಷ ರಾಜು ಹಾಗೂ ಸಮಾಜದವರಾದ ಹನುಮಂತರಾಯ, ನಾಗರಾಜ, ಶಿವಣ್ಣ, ಸತ್ಯನಾರಾಯಣ, ಚಂದ್ರಶೇಖರ, ಮೃತ್ಯುಂಜಯ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಮೌನೇಶಾಚಾರ್, ಪ್ರಜಾಭವ ಟಿವಿ, ಚಳ್ಳಕೆರೆ. ಎಲ್ಲ ಬ್ರಾಹ್ಮಣ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಬ್ರಾಹ್ಮಣವನ್ನು ಮೋಕ್ಷ ಕಲಿಸಿದ ಸವಿತಾ ಸಮಾಜ. ಬ್ರಾಹ್ಮಣವನ್ನು ತೀರಿದಾಗ ಅವರಿಗೆ ವೇಷಮಂಡನ ಮಾಡಿ ಅವರಿಗೆ ಮೋಕ್ಷ ಕಲಿಸಿದ ಸವಿತಾ ಸಮಾಜ. ಆದರೆ ಆ ಕೆಲಸ ಮಾಡಿಸ್ಕೊಂಡು ನಂತರ ಏನು ಮಾಡ್ತಾರೆ, ಈ ಸಮಾಜನ ಕೈ ಬಿಡ್ತಾರೆ. ಮುಖ್ಯವಾಹಿನಿಯಲ್ಲಿ ಇವತ್ತಿನ ಸಮಾಜನ ತರಲಿಕ್ಕೆ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಅದು ಇತ್ತೀಚಿನ ದಿನದಲ್ಲಿ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಒಳ್ಳೆ ತೀರ್ಮಾನ ತಗೊಂಡು ಸವಿತಾ ಜಯಂತಿಯನ್ನು ಆಚರಿಸ್ಕೊಳ್ಳೋದ್ರ ಮೂಲಕ ಸವಿತಾ ಸಮಾಜ ಸಂಘಟನೆ ಮಾಡಿ ಸವಿತಾ ಸಮಾಜ ಮುಖ್ಯವಾಹಿನಿ ಬರೋದಕ್ಕೆ ಒಂದು ಪ್ರೇರಣೆ ನೀಡಿದೆ ಅಂತ ತಪ್ಪಾಗಿರ್ತಿಲ್ಲ. ಈ ಒಂದು ಪವಿತ್ರವಾಗಿರ್ತಕ್ಕಂಥ ಸವಿತಾ ಸಮಾಜದ ಮೂಲ ಪುರುಷ ಸವಿತಾ ಋಷಿಗಳು. ನಾವು ಏನು ಪುರಾಣ ಪುಣ್ಯಕಥೆಗಳಲ್ಲಿ ಮತ್ತು ವೇದಗಳಲ್ಲಿ ನೋಡಿದಾಗ ಸವಿತಾ ಋಷಿ ಉಲ್ಲೇಖ ಬರುತ್ತೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಏನು ನಾವು 4 ಯುಗಗಳು ಹೇಳ್ತೀವ, ಕೃತಯುಗದಲ್ಲಿ ನಮ್ಮ ಸವಿತಾ ಋಷಿಗಳ ಉಲ್ಲೇಖಗಳು ಬರ್ತಿದೆ. ಏನು ಯಜ್ಞ ಯಾಗಾದಿಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೃತಯುಗದಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿ ಮೇಲು ಕೀಳು ಅನ್ನೋದು ಒಂದು ಭಾವನೆ ಇರುತ್ತೆ. ಅಂದರೆ ಒಂದು ಪಾಂಡಿತ್ಯ ಅಥವಾ ಒಂದು ಬುದ್ಧಿವಂತಿಕೆ, ಕೆಲವೇ ಸೊತ್ತು, ಕೆಲವು ಜನರಿಗೆ ಸೊತ್ತು ಅನ್ನೋ ಭಾವನೆ ಆಗಲೂ ಇದೆ, ಈಗಲೂ ಇದೆ, ಅವಾಗ ಇನ್ನೂ ಜಾಸ್ತಿ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಯಜ್ಞ ಯಾಗಾದಿ ಮಾಡೋ ಸಂದರ್ಭದಲ್ಲಿ ಕೇಶಮಂಡನೆ ಮಾಡಿಸೋ ಸಂದರ್ಭ ಒಂದು ಋಷಿ ಮಹರ್ಷಿಗಳಿಗೆಲ್ಲ ಅವಾಗ ಈ ವ್ಯಕ್ತಿ ಸವಿತಾ ಋಷಿಗಳು ಮುಂದೆ ಬರ್ತಾರೆ. ಅಂದರೆ ಇವರು ಎಲ್ಲಿಂದ ಬರ್ತಾರೆ ಅಂತಂದರೆ ಬ್ರಹ್ಮನ ಒಂದು ಸೃಷ್ಟಿ, ಬ್ರಹ್ಮನ ಎಡಗಣ್ಣಿನಿಂದ ಉದ್ಭವ ಆಗಿರ್ತಕ್ಕಂಥ ಋಷಿ ಅಂತ ಒಂದು ಉಲ್ಲೇಖ ಇದೆ. ಅಂದರೆ ಬ್ರಹ್ಮನ ಎಡಗಣ್ಣಿನಿಂದ ಉದ್ಭವ ಆಗಿರ್ತಕ್ಕಂಥ ವ್ಯಕ್ತಿ ಸವಿತಾ ಋಷಿ ಆಗಿರೋದ್ರಿಂದ ನಮ್ಮ ಸಮಾಜದ ಮೂಲ ಪುರುಷ ಆಗಿರೋದ್ರಿಂದ ಇವರು ನಮ್ಮ ಸಮಾಜಕ್ಕೆ ನಯನ ಕ್ಷತ್ರಿಯ, ನಯನ ಅಂತಂದ್ರೆ ಕಣ್ಣು ಎಡಗಣ್ಣು, ಅಲ್ಗಂಡಿಲ್ಲಿ ಎಡಗಣ್ಣು ಕೊಟ್ಟು ನಯನ ಕ್ಷತ್ರಿಯ. ಕ್ಷತ್ರಿಯ ಅಂದರೆ ನಮ್ಮ ಆಯುಧಗಳು ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ, ಅದಕ್ಕಾಗಿ ನಯನ ಕ್ಷತ್ರಿಯ ಅಂತಾರೆ. ನಯನ ಬ್ರಾಹ್ಮಣ ಅಂತ ನಮ್ಮ ಸಮಾಜಕ್ಕೆ. ಮತ್ತು ಸವಿತಾ ಸಮಾಜಕ್ಕೆ ಒಂದು 27 ಹೆಸರಿಂದ ಕರೀತಾರೆ. ಆ ಒಂದು ಯಜ್ಞ ಯಾಗಾದಿರೋ ಸಂದರ್ಭದಲ್ಲಿ ಸವಿತಾ ಋಷಿಗಳು ಬೇರೆ ಇವರು ಏನು ಪಾಂಡಿತ್ಯರು ಏನಿರ್ತಾರೋ ಎಲ್ಲರೂ ಕೇಶಮಂಡನ ಮಾಡಿ ಶುಚಿತ್ವ ಮಾಡಿದಾಗ ಅವರು ಸಂತೋಷ ಆಗ್ತದೆ. ಅವ್ರಿಗೆ ಸಂತೋಷ ಆಗಿ ಈ ವ್ಯಕ್ತಿ ಬಗ್ಗೆ ಎಲ್ಲ ತಿಳ್ಕೊಂಡಾಗ ಈ ವ್ಯಕ್ತಿ ಬ್ರಹ್ಮನಿಂದ ಉದ್ಭವ ಆಗಿರ್ತಕ್ಕಂಥ ವ್ಯಕ್ತಿ, ಬ್ರಹ್ಮನ ಎಡಗಣ್ಣಿನಿಂದ ಬಂದಿರ್ತಕ್ಕಂಥ ವ್ಯಕ್ತಿ. ಈ ವ್ಯಕ್ತಿಗೆ ಬ್ರಹ್ಮ 3 ಒಂದು ವರಗಳನ್ನು ಕಲ್ಪಿಸಿರ್ತಾನೆ. ಒಂದು ಕೇಶಮಂಡನ ಆಯುಷ್ಕರ್ಮ ವ್ಯವಸ್ಥೆ, ಆಯುಷ್ಕರ್ಮ ಕಾರ್ಯ, ಇನ್ನೂ ಒಂದು ವೈದ್ಯ ಪದ್ಧತಿ, ನಂತರ ಸಂಗೀತ. 3 ಬ್ರಹ್ಮದೇವರು ಇವರಿಗೆ ದಯಪಾಲಿಸಿರ್ತಾರೆ. ಅದರ ಪ್ರಕಾರ ನಮ್ಮ ಈ ಸಮಾಜದ ಮೂಲ ಪುರುಷ ಏನು 3 ವಿದ್ಯೆಗಳನ್ನ ದೇವರು ಒಳಗೆ ಪಡೆದಿರ್ತಾರೋ ಅದೇ ವಿದ್ಯೆಗಳು ಇವತ್ತಿನವರೆಗೂ ಬರ್ತದೆ. ನಮ್ಮ ಸವಿತಾ ಸಮಾಜದಲ್ಲಿ ಇವತ್ತಿನವರೆಗೂ ಆಯುಷ್ಕರ್ಮ ಮಾಡ್ತಾರೆ. ನಂತರ ವಾದ್ಯಗಳು ನುಡಿಸ್ತಾರೆ, ಸಂಗೀತ ವಾದ್ಯಗಳು ನುಡಿಸ್ತಾರೆ. ನಂತರ ಈಗಲೂ ಹಳ್ಳಿಗಳಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ಅಡಿಯಲ್ಲಿ ನಮ್ಮ ಸಮಾಜದಲ್ಲಿ ಇದ್ದಾರೆ. ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ನಮ್ಮ ಸಮಾಜ ಮೂಲ ಪುರುಷ ಅಂತಂದೇಳಿ ಗುರುತಿಸ್ಕೊಂಡ್ಬಿಟ್ಟು ಅವರ ಜಯಂತಿಯನ್ನು
ಆಚರಿಸ್ತೀವಿ. ಇವತ್ತೇ ಯಾಕೆ ಆಚರಿಸ್ತೀವಿ ಅಂದರೆ ಸವಿತಾ ಋಷಿಗಳು ರಥಸಪ್ತಮಿ ದಿನ ಅನ್ನೋದು ನನ್ನ ಉಲ್ಲೇಖ ಇದೆ. ಯಾಕೆ ಸವಿತಾ ಅಂತ ಯಾಕೆ ಹೆಸರು ಅಂತಂದ್ರೆ ಸವಿತ್ರು ಅಂದರೆ ಅದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕದ ಪ್ರಕಾರ ಸವಿತ್ರ ಪ್ರೇರೇಪಿಸು ಅಂತ. ಈ ಋಷಿ ಪ್ರೇರೇಪಿಸ್ ಅಂದರೆ ಯಾರು ಒಳ್ಳೆ ಕಾರ್ಯ ಮಾಡ್ತಾರೋ ಅವ್ರಿಗೆ ಪ್ರೇರೇಪಿಸುವಂಥ ಒಂದು ಶಕ್ತಿ, ಒಂದು ಗುಣ ಈ ಸವಿತ ಋಷಿಗಳಿಗೆ ಇರುತ್ತೆ. ಅದಕ್ಕಾಗಿ ಸವಿತ್ರು, ಸವಿತಾ ಮಹರ್ಷಿ ಅಂತ ಹೆಸರು ಇವ್ರನ್ನ ಕರೀತಾರೆ. ಇವರು ಋಷಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಸಮಾನತೆ ಪ್ರಾಪ್ತರಾಗಿದ್ದ ಕಾಲದಲ್ಲಿ, ಅಂದ್ರೆ ವಿದ್ಯೆ ಇದೆಯಲ್ಲ, ವಿದ್ಯೆ ಪಾಂಡಿತ್ಯ ಒಬ್ಬ ಜನರದ ಒಂದು ಆಸ್ತಿ ಅಲ್ಲ, ಅದು ಸರ್ವರ ಆಸ್ತಿ. ಯಾವ ಜನಾಂಗದಲ್ಲಿದ್ದರೂ ಸಮೇತ ಒಬ್ಬ ಕೆಳಮಟ್ಟದಲ್ಲಿರ್ತಕ್ಕಂಥ ವ್ಯಕ್ತಿ ಹತ್ರನೂ ಪಾಂಡಿತ್ಯ ಇರುತ್ತೆ, ಮೇಲ್ಮಟ್ಟದಲ್ಲಿರ್ತಕ್ಕಂಥ ವ್ಯಕ್ತಿ ಹತ್ರ ಪಾಂಡಿತ್ಯ ಇರುತ್ತೆ. ಪಾಂಡಿತ್ಯಕ್ಕೆ ಯಾವ ಕಾರಣಕ್ಕೂ ಜಾತಿ ಸೀಮಿತ ಅಲ್ಲ ಅನ್ನೋದು ಆಗಿನ ಕಾಲದಲ್ಲಿ, ಕೃತಯುಗದ ಕಾಲದಲ್ಲೇ ಸಾಲಿ ಇರತಕ್ಕಂಥ ಮಹಾನ್ ಪುರುಷ ಸವಿತಾ ಋಷಿ. ಆಗಲಿಂದ ನೋಡಿ ಇವತ್ತಿನವರೆಗೂ ನಮ್ಮ ಸವಿತಾ ಸಮಾಜದ ಬಂಧುಗಳು ಸಾಕಷ್ಟು ಕ್ಷೇತ್ರದಲ್ಲಿ ಉತ್ತಮವಾದ ಸೇವೆ ಮಾಡ್ತಿದ್ರೆ, ಉತ್ತಮವಾಗಿ ಒಂದು ಪಾಂಡಿತ್ಯ ಹೊಂದಿದ್ರು ಸಮೇತ ಕೆಲವಾರು ಸಂದರ್ಭಗಳಲ್ಲಿ ಅವ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಅವರಿಗೆ ಈಗ ನಾವು ಪ್ರಾಕ್ಟಿಕಲಿ ಮಾತಾಡಬೇಕು ಅಂತಂದ್ರೆ ಅವ್ರಿಗೆ ಇವತ್ತಿಗೂ ಹೀನಾಯವಾಗಿ ಕೆಲವು ಸಂದರ್ಭದಲ್ಲಿ ಸಮಾಜ ಮಾಡ್ಕೊಳ್ತಾರೆ. ಅವ್ರಿಗೆ ಏನು ಅನ್ಟಚಬಲ್ ಅಂತ ನಾವು ಏನು ಹೇಳ್ತೀವೋ, ಅನ್ಟಚಬಲ್ಗಿಂತಲೂ ಮತ್ತೆ ಕೆಳಮಟ್ಟದಲ್ಲಿ ಅನ್ಸಿಯಬಲ್ ಅನ್ನೋ ರೀತಿಯಲ್ಲಿ ಅಂದ್ರೆ ನೋಡಬಾರ್ದು, ಅವ್ರು ಮಾತಾಡ್ಸ್ಬಾರ್ದು, ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ಮನೆಗಳಿಗೆ ಹೋಗ್ಬಾರ್ದು ಅಥವಾ ಅವ್ರ ಮನೆಗಳಿಗೆ ಬಾಡಿಗೆ ಕೊಡಬಾರ್ದು, ಮತ್ತೆ ಅವರು ಅಂಗಡಿಗಳಿಗೆ ಜಾಗ ಕೊಡಬಾರ್ದು ಅನ್ನೋ ಪದ್ಧತಿ ಇವತ್ತಿಗೂ ಇದೆ. ಇದು ಒಂಥರ ಸವಿತಾ ಸಮಾಜದ ಮೇಲೆ ಆಗ್ತಕ್ಕಂಥ ಒಂದು ಶೋಷಣೆ. ಇದು ನಮ್ಮ ಸಮಾಜ ಎಲ್ಲ ವಿಚಾರದಲ್ಲೂ ಬಳಸ್ಕೊಳ್ತದೆ. ಈಗ ಪ್ರಜ್ಞಾವಂತ ಸಮಾಜ ಅವನು ಹುಟ್ಟಿದಾಗಿಂದ ಸಾಯೋವರೆಗೂ ನಮ್ಮ ಸಮಾಜ ಬಳಸ್ಕೊಳ್ಳುತ್ತೆ. ಆದರೆ ಅದೇ ಸವಿತಾ ಸಮಾಜಕ್ಕೆ ಸೌಲಭ್ಯ ಕೊಡ್ಬೇಕಾದ್ರೆ ಇವೆಲ್ಲ ಯೋಚನೆ ಮಾಡ್ತಾರೆ. ಇವನ್ನ ಫಸ್ಟ್ ಸಮಾಜದವರು, ನಮ್ಮ ಪ್ರಜ್ಞಾವಂತ ಸಮಾಜ, ಬುದ್ಧಿಜೀವಿಗಳು, ಆಮೇಲೆ ವಿದ್ಯಾವಂತರು ಇದನ್ನೆಲ್ಲ ತೊಲಗಿಸ್ಬೇಕು. ಏನು ಅನಿಷ್ಟ ಪದ್ಧತಿ ಏನಿದೆಯೋ ಈ ಸವಿತಾ ಸಮಾಜಗಳಿಗೆ ಅಂಗಡಿ ಕೊಡಬಾರ್ದು, ಮನೆಗಳು ಕೊಡಬಾರ್ದು ಅಂತ ಅನಿಷ್ಟ ಪದ್ಧತಿ ಏನಿದೆಯೋ ಅದನ್ನು ಗ್ರ್ಯಾಜುವಲಿ ಕಡಿಮೆ ಮಾಡಬೇಕು. ಅದ್ರ ಮುಖಾಂತರ ಈ ನಮ್ಮ ಸಣ್ಣ ಸವಿತಾ ಸಮಾಜವನ್ನು ಮುಖ್ಯವಾಗಿ ತರೋದಕ್ಕೆ ಎಲ್ಲ ಸಮಾಜದಲ್ಲೂ ಪ್ರಯತ್ನ ಮಾಡಬೇಕು, ಒಂದು ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ತಮಗೆಲ್ಲರೂ ಮತ್ತೊಮ್ಮೆ ಸವಿತಾ ಋಷಿಗಳ ಜಯಂತಿ ಶುಭಾಶಯಗಳು ನಾನು ಮಾತನಾಡಿಸ್ತೇನೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಕೇಳಬಾರದು. ಯಾವುದೇ ಒಬ್ಬ ಬಡವ ಬಲ್ಲಿದನೆಂಬ